ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅದಾಯ್ತು. ಅಂತರ್ಯಾಮಿಕರಣ ಶುರುವಾಗಬೇಕೀಗ. ಅಲ್ಲಿ ಹೇಳ್ತಾರೆ ಈಗ ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀಂ ಅಂತರೋ ಯಮಯತಿ ಏಷ ತೇ ಆತ್ಮ. ಬಿಡಿಸಿದಾಗ ಅದು ತೇ ಆಗುತ್ತೆ, ಇದ್ದಾಗ ತಾಳ್ತಾರೆ ಹೊರಬೇಕು. ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಇತ್ಯಾದಿ ಅಂತರ್ಯಾಮಿ ಉಚ್ಯತೆ. ಅದಕ್ಕೆ ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಹೆಸರು. ಬೃಹದಾರಣ್ಯದೊಳಗೆ ಆ ಭಾಗಕ್ಕೆ ಅಂತರ್ಯಾಮಿ ಬ್ರಾಹ್ಮಣ ಅಂತ ಕರೀತಾರೆ. ಅಲ್ಲಿ ಕರೆದಿದ್ದಾರೆ. ತತ್ರ ಚ ಏತದಮೃತಂ ಇತ್ಯುಕ್ತಂ ಅಮೃತತ್ವ ಮುಚ್ಯತೆ ಸ ಚ. ಇದು ಅಮೃತ ಅಂತರ್ಯಾಮಿ ಅಂತೇಳಿ. ಯಾರಪ್ಪ ಅಂತರ್ಯಾಮಿ ಅಂದರೆ ಅಮೃತ ಅಂತ ಕರೆದಿದ್ದಾರೆ. ಅಮೃತ ಯಾವುದು ಅಂದರೆ ಯಶ್ಯ ಪೃಥ್ವೀ ಶರೀರಂ ಇತ್ಯಾದಿನ ಸರ್ವಾತ್ಮಕತ್ವ ಪ್ರಕೃತಿ ತಾವದ್ ತತ್ತಜ್ಜೀವೋ ವಾ ಯುಕ್ತ. ಅದು ಪ್ರಕೃತಿಗೆ ಅಪ್ಲೈ ಆಗೋ ಗುಣ. ಅಂತರ್ಯಾಮಿತ್ವ ಯಾರಿಗೆ ಬಂತು ಇವ್ರ ಪ್ರಕಾರ? ಈಗ ಪ್ರಕೃತಿಗೆ ಬಂತು ಅಥವಾ ಜೀವಕ್ಕೆ ಬಂತೆ ಹೊರತು ದೇವರಿಗೆ ಬರಲಿಲ್ಲ. ನಹಿ ವಿಷ್ಣೋ ಪೃಥಿವ್ಯಾದಿ ಶರೀರತ್ವ ಅಂಗೀಕ್ರಿಯತೆ ಇತ್ಯತಃ ಅಂತರ್ಯಾಮಿ ಓಂ ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವಿಪದೇಶಾತ್ವೋ. ಅದಕ್ಕೆ ಹೇಳಿದ್ರು ಇಲ್ಲಿ ಅಂತರ್ಯಾಮಿ ವಿಷ್ಣುವೇ, ಪೃಥ್ವಿ ಮೊದಲಾದವುಗಳಲ್ಲ. ಪೃಥ್ವಿ ಅಂತ ಅರ್ಥ ಯಾತಕ್ಕೆ ಮಾಡಬಾರ್ದು ಅಂದರೆ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಎಂ ಪೃಥ್ವಿ ನವೇದ, ದೇವರು ಪೃಥ್ವಿಯೊಳಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ತಮಾಷೆ ಅಂದರೆ ಯಾರಿಗೇನು ಗೊತ್ತಿಲ್ಲ, ಅದು ಪೃಥ್ವಿಗೆ ಗೊತ್ತಿಲ್ಲ. ಮತ್ತು ನಮ್ಮ ಅಂತರ್ಯಾಮಿ ನಮಗೆ ಗೊತ್ತಿಲ್ಲ, ಹೌದಲ್ಲ? ಆ ರೀತಿ ಅಂದಮೇಲೆ ಪೃಥ್ವಿ ಶಬ್ದ ವಾಚ್ಯತ್ವ, ಪೃಥ್ವಿ ವಾಚಕತ್ವ ಹೇಗೆ ಬರುತ್ತೆ? ಅದಕ್ಕೆ ಬರೋ ಸಾಧ್ಯ ಇಲ್ಲ. ಪೃಥ್ವಿಗೆ ಅದು ಗೊತ್ತಿಲ್ಲ ಅಂದಮೇಲೆ ಪೃಥ್ವಿಯಿಂದ ಬೇರೆ ಆಗಿರ್ಬೇಕು ತಾನೆ, ಅಷ್ಟೇ. ಎಂ ಪೃಥ್ವಿ ನವೇದ ಯ ಪೃಥಿವ್ಯಾ ಅಂತರಃ. ಪೃಥ್ವಿ ಒಳಗಿರೋಣ ಅಂದಮೇಲೆ ಪೃಥ್ವಿ ಆಗೋದು ಚಾನ್ಸ್ ಇಲ್ಲ. ಮನೆಯೊಳಗಿರೋನು ಮನೆಯೂ ಒಂದೇ ಆಗುತ್ತಾ? ಬೇರೆ ಆಗಬೇಕು. ಇತ್ಯಾದಿನ ಅಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ವಿಷ್ಣುರೇವ ಅಂತರ್ಯಾಮಿ ಸಹಿ. ವಿಷ್ಣುವೇ ಅಂತಿಲ್ಲ. ಅಂತರ್ಯಾಮಿ ಶಬ್ದಕ್ಕೆ ಏನು ಅಂತ ಹೇಳಬೇಕು? ತದ್ಧರ್ಮ ವ್ಯಪದೇಶ. ತದ್ಧರ್ಮ ಅಂದರೆ ವಿಷ್ಣುವಿನ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಸ್ಪೆಷಲ್ ನೇಮ್ ಆದರೆ ಎಕ್ಸ್ಕ್ಲೂಸಿವ್ ನಾಮ, ಸ್ವನಾಮ, ಸ್ವಶಬ್ದ. ಇದಾದ್ರೆ ಏನಾಯ್ತು? ಈಗ ಸ್ವಗುಣ. ದೇವರ ಸುಡುವಿಕೆ, ಇದನ್ನು ಐಸ್ ಹೇಳಕ್ಕೆ ಬರುತ್ತಾ? ಯಾಕೆ ಹೇಳಕ್ಕೆ ಬರೋದು? ಸುಡುವಿಕೆ ಇಲ್ಲ ಅಲ್ಲಿ. ಮತ್ತೆ ಸುಡುವಿಕೆ ಎಲ್ಲಿ ತೋರಿಸ್ತಾರೋ ಅಲ್ಲಿ ಏನಾಗಿದೆ? ಅದು ಬೆಂಕಿನೇ. ಎಲ್ಲೆಲ್ಲಿ ಎಕ್ಸಾಂಪಲ್ ಕೊಡೋಕೆ ಹೋಗ್ತಾನೆ. ಆ ಸುಡುವಿಕೆ ಎಂಬುದು ಯಾರ ಗುಣ ಆಯ್ತಲ್ಲಿ? ಬೆಂಕಿ ಗುಣ. ನೋಡಿರಿ, ಒಂದು ತಪ್ಪಲೆ ಇದೆ, ಎಷ್ಟು ಸುಡುತ್ತೆ ಗೊತ್ತಾ? ಅದು ಯಾಕೆ ಕರಿಬಾರ್ದು? ನೋಡು, ತಪ್ಪಲೆ ತೋರಿಸೀಗ. ನಾವು ಮನೆ ಮೇಲೆ ತಪ್ಪಲೆ ಹೇಳ್ತೀವೋ ಒಂದು ಅಗ್ನಿ ಗುಣ ಏನು ಕಂಡೆ ಅಲ್ಲಿ ಕಂಡಿದೆ ಅಷ್ಟೇ ಹೊರತು ಸುಡೋ ಗುಣ ನಿಜವಾಗ್ಲೂ ಯಾರ್ದದು? ಅಗ್ನಿದೆ. ಅದೇ ರೀತಿಯೇ ತದ್ಧರ್ಮ. ಏನು ಧರ್ಮ ಅದು? ಅಂತರ್ಯಾಮಿತ್ವ ಅನ್ನೋ ಧರ್ಮ ಬೇರೆ ಯಾರಿಗೂ ಇಲ್ಲ. ಯಾರಿಗಿರ್ಬೇಕದು? ನಮಗನ್ಸುತ್ತೆ ಈಗ ನಮ್ಮ ದೇಹದೊಳಗೆ ನಾವಿದ್ದೇವೆ, ನಮ್ಮ ದೇಹದೊಳಗೆ ದೇವತೆಗಳೆಲ್ಲ ಇದ್ದಾರೆ, ಅಂತರ್ಯಾಮಿಯಾಗಿದ್ದಾರೆ ಅಂತ ಕೇಳಿದರೆ ಮತ್ತೆ ಅವರಂತರ್ಯಾಮಿ ಪರಮಾತ್ಮ. ಪರಮಾತ್ಮ ಅಂತರ್ಯಾಮಿ ಅಂತ ಒಬ್ಬಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಂತರ್ಯಾಮಿ ಬರೀ ಅಂತರ್ಯಾಮಿತ್ತು ಬೇರೆಯವ್ರಿಗೆ ಇರ್ಬೋದು, ಮನೆಯೊಳಗಿರ್ಬೇಕೆ ನಮಗೆ ಇದೆ. ಆದರೆ ಇದಲ್ಲ, ಇದು ಅಲ್ಲೇ ಸರ್ವಾಂತರ್ಯಾಮಿ ಪದ ಬರಬೇಕು. ಅಂದರೆ ಅವನ ಒಳಗೆ ಯಾರೂ ಚಾನ್ಸೇ ಇಲ್ಲ. ಅಂತ ಅಂತರ್ಯಾಮಿತ್ವ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಉಳಿದವ್ರಿಗೆ ಅಂತರ್ಯಾಮಿತ್ವ ಇಲ್ಲ. ಬರೀ ಒಳಗಿರುವಿಕೆ ಅಲ್ಲ, ಅತ್ಯಂತ ಒಳಗಿರುವಿಕೆ, ಸರ್ವರ ಒಳಗಿರುವಿಕೆ ಯಾರಿಗಿಲ್ಲ? ಬೇರೆಯವರಿಗಿಲ್ಲ. ಆದ್ದರಿಂದ ವಿಷ್ಣುವಿನ ಧರ್ಮ. ಧರ್ಮ ಅಂದರೆ ಧರ್ಮಾಧರ್ಮದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಅನಾದಿ ಇತ್ಯಾದಿನ ಅಧಿದೈವಾದಿಷು ತದ್ಧರ್ಮ ಉಪದೇಶಾತ್. ನಾನು ಊಟಕ್ಕೆಲ್ಲ ಕೂತ್ಕಾಲಕ್ಕೆ ಸ್ವರದ ಹುಡುಗ ಸಾರು ಅಂತ ಗೊತ್ತಾಗುತ್ತಾ ಇಲ್ಲ? ಹುಡಿ ಸಾರು ಎಲ್ಲ ಗೊತ್ತಾಗುತ್ತಾ ಇಲ್ಲ? ಜಿಲೇಬಿ ಬಯಸಿರ್ಬೇಕು. ಯಾತಕ್ಕೆ? ಅದು ಧರ್ಮ ಇದೆ. ಏನು ಧರ್ಮ ಅದು? ಹೀಗಿದ್ದರೆ ಜಿಲೇಬಿ ಆಗಬೇಕು, ಹೀಗಿದ್ರೆ ಇದಿರಬೇಕು, ಈ ಬಣ್ಣ ಇದ್ದರೆ ಸಾರು, ಈ ಬನ್ನಿ ಹೋಳುಗಳಿದ್ರೆ ಹುಡಿ, ಇವೆಲ್ಲ ಇಲ್ಲ. ಸಾರಿ ಹೋಳಾಗಿದೆ ಅಂದರೆ ಸಾರು ಅಂತ ಕೆಡಲ್ಲ. ಸಾರಿನ ಹುಡಿ ಓಡಿರಬಾರ್ದು. ಓಡಿದ್ರೆ ಏನಾಗಲ್ಲ, ಅದು ಸಾರಾಗಲ್ಲ. ಓಡಿಲ್ದವ್ರು ಹುಡಿ ಆಗಲ್ಲ. ಅದಕ್ಕೆ ಇದೆ ಅಂತ ಹುಡಿರಿ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಸಾರು, ಗಟ್ಟಿ ಸಾರು ಅಂತ ಕರೀರಿ ಅಂತಾರೆ ಅವರು. ಧರ್ಮ ಶಬ್ದಕ್ಕೆ ಉಪಯೋಗಿಸ್ತೀವಲ್ಲ ಹಾಗೆ. ಅವನೇ ಎಲೆಕ್ಟ್ರಿಷಿಯನ್ ಅಂದರೆ ವೈರ್ ಬಿಟ್ಟರೆ ಓಡೋಗ್ತಾನೆ, ಅವನೇ ಎಲೆಕ್ಟ್ರಿಷಿಯನ್ ಆಗ್ತಾನೆ ಅಂತ ಹೇಳೋದಿಲ್ಲ. ಅವ್ನ ಧರ್ಮ ಇದೆ. ಅವನು ಅದಕ್ಕೆ ನೋಡ್ಬೇಡಿ ಮಾಡ್ತೀನಿ ಅಂತ ಬಂದರೆ ಸರಿ. ಅಯ್ಯೋ ನನಗೆ ಗಾಬರಿ ಆಗುತ್ತೆ, ನಮಗಿಂತ ಜಾಸ್ತಿ ಅವನೇ ಗಾಬರಿ ಆಗೋದಾದರೆ ಅವನೇನು ಗುಣನೇ ಇಲ್ಲ. ಹಾಂ, ಕೊಟ್ಬಿಟ್ರ ಅವನು ಭಾರಿ ಧೈರ್ಯ ಇರುತ್ತೆ ಅವನಿಗೆ. ಅಂಥವ್ರಿಗೂ ಕೈ ಕೊಡುತ್ತೆ ಒಂದು ಸಲ. ಇತ್ಯಾದಿನ ಅಧಿದೈವ. ಅಧಿದೈವ ಅಂದ್ರೇನು? ದೇವತೆಗಳ ದೇವತೆ ಅಧಿದೈವ.
ಅಧಿಕಾರಿ ಅಂದರೆ ಸಾಮಾನ್ಯ ಕೆಲಸ ಮಾಡೋರಿಗಿಂತ ಮೇಲಿರೋರು, ಕೆಲಸ ಮಾಡೋರೆಲ್ಲ ಕಾರ್ಯಗಳು, ಅವ್ರ ಮೇಲಿರೋನು ಅಧಿಕಾರಿ ಆಗ್ತಾನೆ. ಹಾಗೆ ನಹಿ ನತೇ ವಿಷ್ಣು ಜಾಯಮಾನೋ ನ ಜಾತಃ, ಇಲ್ಲ ಒಮ್ಮೊಮ್ಮೆ ಆಗ್ಬೋದು ಅಂತ ಹೇಳ್ಬೋದು, ಅಂದರೆ ಎಮ್ಮೊಮ್ಮೂ ಇಲ್ಲ. ಈಗ ಇರೋನು, ಮುಂದೆ ಹುಟ್ಟೋನು, ಹಿಂದಿದ್ದವನು ಯಾರು ಕೂಡ ಏನಾಗಿಲ್ಲ, ಇಂಥ ಅಂತರ್ಯಾಮಿಯಾಗಿ ಇಲ್ಲ. ಇದು ಯೋಚನೆ ಮಾಡೋದು. ಸಯೋ ಅಥೋ ಅಶ್ರುತೋ ಅಗತೋ ಅಮತೋ ಅನತೋ ಅದೃಷ್ಟೋ ಅವಿಜ್ಞಾತೋ ಅನಾದಿಷ್ಟ ಸರ್ವೇಷಾಂ ಭೂತಾನಾಂ ಅಂತರಪುರುಷ ಇತ್ಯಾದಿನ ಅವಿದ್ಯತೋ ಅಂತರಶ್ಚ. ಎಷ್ಟು ಮಟ್ಟಿಗೆ ಒಳಗಿದ್ದಾನೆ ಅಂದರೆ ಯಾರಿಗೂ ತಿಳಿಯಲಾಗದಷ್ಟು ಒಳಗಿದ್ದಾನೆ. ಯಾರು ಒಳಗಿದ್ದಾರೋ ಅವರಿಗೆ ಗೊತ್ತಿಲ್ಲ. ದೊಡ್ಡ ಮನೆ ಅಂತ ಇದ್ದಾರಲ್ಲ ನೋಡಿ ಹೇಳ್ತೀವಿ ಅಂತಾರಲ್ಲ, ಹಾಗೆ 20 ರೂಮ್ ಇದ್ಬಿಟ್ರೆ ಏನು ಮಾಡ್ಬೇಕಾಗ, ಇದ್ದಾರೆ ಹೇಳಿದ್ರು ಬರ್ತೀನಿ ಅಂತ ಹೇಳಿದ್ರೆ ಇರ್ಬೇಕು ನೋಡಿ, ಇಲ್ಲ ಅಲ್ಲ ನಾನು ನೋಡ್ತೀನಿ ಅಂತ ಹೋಗ್ತಾನೆ. ಇಲ್ಲಿ ಹಾಗಲ್ಲ, ಯಾರಿಗೂ ತಿಳಿದೇ ಒಳಗಿದ್ದಾನೆ ಏನರ್ಥ, ಅವನು ಅತ್ಯಂತ ಒಳಗಿರೋನು. ಆದ್ದರಿಂದ ಯಾರಿಗೂ ತಿಳಿಯೋದೇ ಇಲ್ಲ ಅವನು. ದೇವನ ಗುಣಗಳು ಅವಿಷ್ಟು ಕೂಡ. ಇದು ನೋಡಿದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗಾಯ್ತು ಅಷ್ಟೇ. ಆ್ಯಕ್ಚುಲಿ ಏನಾಯ್ತು ಈಗ, ದೇವರ ಅಂತರ್ಯಾಮಿ ಅಂತ ಕನ್ವಿನ್ಸ್ ಆಗಿದ್ದಕ್ಕೆ ಭಕ್ತಿ ಬರ್ಲಿಕ್ಕೆ ಶುರುವಾಗುತ್ತೆ. ನೋಡೋದಕ್ಕೆ ಬರೀ ಜಗಳ ಆಡ್ತಾರಲ್ಲ ಇವರು ಅಂತ ಅನ್ಸುತ್ತೆ. ಹೌದು ಅಂತವರು ಅಲ್ಲ ಅಂತಿವರು ಏನು ಗಲಾಟೆ ಅಂತ ಕೇಳಿದರೆ, ಈ ಗುಣ ದೇವರಲ್ಲಿ ಮಾತ್ರ ಇದೆ ಅಂತ ಗೊತ್ತಾದಾಗ ಏನಾಯ್ತು ಈಗ, ಇವು ಅಂತಃಪ್ರವೇಶ ಅರ್ಥ ಆಯ್ತು. ಅದರಿಂದ ದೇವ್ರನ್ನ ಹಾಗೆ ಹೇಳ್ತಾರೆ. ಕರೆಕ್ಟ್, ಇದೇನಿದು ವೈಭವ. ಗಲಾಟೆಯಲ್ಲಿ ಪರ್ಯವಸಾನ ಬಿಟ್ಟರೆ ಹೋಯ್ತು. ಪ್ರಶ್ನೆಗೆ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಊಟ ಯಾಕೆ ಮಾಡೋದು? ಮುಖ್ಯ ಸಾರೋ ಹೊಡಿಯಂತೂ ಗಲಾಟೆ ಮಾಡಿ ಉಪಯೋಗ ಇಲ್ಲ, ತಿಂದು ನೋಡ್ಬೇಕಲ್ಲ. ಆಗದ ಇದು ಸರಿ. ಅದೇನೋ ಹೇಳಿ ಮಿಸ್ಗೈಡ್ ಮಾಡಿಬಿಟ್ಟಿದ್ದ. ಕಾಶಿಯವ್ರು ಹೋಗ್ತೀವಿ ತಿರುಬೇಡ್ರಿ, ಅದು ನೋಡಿದ್ರೆ ಗೊತ್ತಾಗಲ್ಲ ಎಷ್ಟು ಕಪ್ಪಿದೆ ಅಂತ ಬಿಟ್ಟು ಆದಲ್ಲಿ ಬಂದು ನೋಡಿದ್ರೆ ಎಲ್ಲೂ ತಿಂದುಬಿಟ್ಟಿದ್ದ. ಸಿಟ್ಟು ಹೋಗ್ತಾರೆ, ಬೈಲೆ ಹುಡುಕೋಡೆ ಬೈತಾರೆ, ಎಂಬೋ ಹೋಗ್ಬಿಟ್ಟಾರೆ ಇರುತ್ತೆ. ಕಪ್ಪಿದ್ದೆಲ್ಲ ತಿಳ್ಕೊಬಿಟ್ಟೆ ಅಂತ ಹೇಳ್ತೀವಿ. ಅದು ಸೀದೋಗಿರ್ಬೇಕು, ಬಹುಶಃ ತಿಳ್ಕೊಬಿಟ್ಟ. ಅದು ಬೋಸ್ ಆಗಲಿಲ್ಲ, ಇದು ಅದು ವಾದ ಅಲ್ಲ, ಇದು ಪ್ರಾಕ್ಟಿಕಲ್ ಲಾಸ್ ಆಯ್ತು ಅವರಿಗೆ. ಹುಡುಕೊಂಡೋಗಿ ಬೈತಾರೆ. ಹಾಗಾಗಿದೆ ದೇವ್ರ ಬಗ್ಗೆ ಎಲ್ಲ ಮಹಿಮೆ ಇಲ್ಲ ಅಂತ ಹೇಳ್ತಾರಲ್ಲ, ಮಹಿಮೆ ಗೊತ್ತಾಗ ಎಷ್ಟಿಟ್ಟು ಬರೋದಿಲ್ಲ ಅವ್ರ ಬಗ್ಗೆ ಹೇಳಿದಾಗ. ಎಷ್ಟು ಮೋಸ ಮಾಡಿಬಿಟ್ರಿ ಅಂತ ಹೇಳೋದಿಲ್ಲ, ಅದೇ ಅದಕ್ಕೆ ಪ್ರಚ್ಛನ್ನ ಅಂತ ಕರೆದು. ಓಪನ್ನಾಗಿ ಮೋಸ ಮಾಡಲಿಲ್ಲ, ಪ್ರಚ್ಛನ್ನವಾಗಿ ಮಾಡಿದ. ಯಚ ಸ್ಮಾರ್ತಂ ಅತಧರ್ಮಾಭಿಲಾಪಾತ್ವಂ. ಮತ್ತೊಂದು ಪ್ರಶ್ನೆ ಬಂತು. ಅವನು ಯಾರು ಗೊತ್ತಾ ದೇವರು? ಅಶ್ರುತ ಅಗತ ಅಮತ ಅನತ ಅದೃಷ್ಟ ಅವಿಜ್ಞಾತ ಅನಾದಿಷ್ಟ. ಇದು ದೇವರಿಗೆ ಇನ್ನೂ ಎಲ್ಲ ಸೇರಿಸೋದೋಗ್ಬೇಕಾಗಿದೆ. ಯಾರು ಏನೂ ಮಾಡೋಕ್ಕಾಗಲ್ಲ. ದೇವರು ಅಲ್ಟಿಮೇಟ್ ಆಗಿದ್ದಾನೆ. ಅಂಥ ದೇವರ ಗುಣಗಳನ್ನು, ದೇವ್ರ ಗುಣಗಳಂತಂದು ಎಲ್ಲೆಲ್ಲೂ ಹೇಳಿದ್ರೆ ಹೇಗಾಗುತ್ತದೋ ಅದು ತದ್ಧರ್ಮ ವ್ಯಪದೇಶ. ನಚ ಸ್ಮಾರ್ತಂ ಅತದ್ಧರ್ಮಾಭಿಲಾಪಾತ್ವಂ ತ್ರಿಗುಣತ್ವಾದಿ ಪ್ರಧಾನ ಧರ್ಮಾನುತ್ತೇನ ಸ್ಮೃತ್ಯುಕ್ತಂ ಪ್ರಧಾನಮಂತರ್ಯಾಮಿ. ನೋಡಿ, ನಾವು ಹೀಗೆ ಮಾಡೋಣ. ಎಲ್ಲದರೊಳಗೂ ಪ್ರಕೃತಿ ಇದೆ. ಪ್ರಕೃತಿ ಎಲ್ಲ ತುಂಬಿಕೊಂಡಿಲ್ಲ. ಈಗ ಅಂತರ್ಯಾಮಿ ಅಂತ ಕರೆಬೇಡ ಅಂತ ಕೇಳಿದರೆ ಕರಿಬಾರದು. ಯಾತಕ್ಕೆ ಅಂದರೆ ಅತದ್ಧರ್ಮಾಭಿಲಾಭ. ಆ ಪ್ರಕೃತಿಗೆ ಈ ಗುಣ ಹೇಳಿಲ್ಲ. ಯಾವ ಗುಣ ಹೇಳಿಲ್ಲ? ದೇವರಿಗೆ ಹೇಳ್ತಕ್ಕಂಥ ಪರಮಾಂತರ್ಯಾಮಿತ್ವ ಹೇಳಿಲ್ಲ. ಮಿಕ್ಸ್ ಆಗೋದು ಬೇರೆ, ಒಳಗಿರೋದು ಬೇರೆ. ಅದು ಮಿಕ್ಸ್ ಆಗಿದೆ, ಪ್ರಕೃತಿ ಮಿಕ್ಸ್ ಆಗಿದೆ ಹೊರತು ಏನಾಗಿಲ್ಲ, ಅದು ಒಳಗಿಲ್ಲ. ಗೊತ್ತಾಯ್ತಾ? ಜಡ ಪ್ರಕೃತಿಯೊಳಗೆ ಮಹಾಚೇತನ ಪ್ರಕೃತಿ ಇದೆ, ಅವರೊಳಗೆ ಮತ್ತೆ ಪರಮಾತ್ಮ ಇದ್ದಾರೆ. ಆಮೇಲೆ ಅವರೊಳಗೆ ಯಾರೂ ಇಲ್ಲ. ಅಲ್ಲಿ ಎಂಡಾಗದೆ ಹೋದರೆ ಏನಲ್ಲ, ಡೆಡ್ ಎಂಡ್ ಅಂತ ಕರೆಯಲ್ಲ. ಡೆಡ್ ಎಂಡ್ ಅಂದರೆ ಇನ್ನೂ ಎಂಡ್ ಇದ್ರೆ ಡೆಡ್ ಎಂಡ್ ಆಗೋದಿಲ್ಲ. ಏನು ಹೇಳ್ತೀವಿ ದೇವ್ರ ಪ್ರತಿ ಅದೇ ವರ್ಡ್ಸ್ ಡೆಡ್. ಅಲ್ಲಿಗೆ ಮುಂದೆ ವರ್ಡ್ ಹೇಳೋ ಶಕ್ತಿ ಇಲ್ಲ, ಮುಗಿದೋಯ್ತಾರೆ. ಬೇರೆಯವ್ರ ಬಗ್ಗೆ ಹೇಳ್ತಾ ಹೇಳ್ತಾ ದೇವ್ರ ಬಗ್ಗೆ ಹೋದ ತಕ್ಷಣ ಅದೇನಾಗುತ್ತೆ, ನಿಂತೋಗ್ಬಿಡುತ್ತೆ. ಬಾಡಿ ದೊಡ್ಡ ಹೇಳೋಕ್ಕಾಗಲ್ಲ. ಅದು ಅವಾಚ್ಯತ್ವ. ನಾ ಸ್ಮಾರ್ತಮ್ ಅಂದರೆ ಏನು ಗೊತ್ತಾ? ಸ್ಮೃತಿಯಲ್ಲಿ ಹೇಳಲ್ಪಟ್ಟ ಪ್ರಕೃತಿ ಅಂತ ಅರ್ಥ. ಸ್ಮೃತ್ಯುಕ್ತವಾದ ಪ್ರಕೃತಿ ಗುಣ ಹೇಳಬಾರದು. ಅತದ್ಧರ್ಮ ಅಭಿಲಾಪ. ಈ ಧರ್ಮ ಇಲ್ಲ, ಬೇರೆ ಧರ್ಮ ಬರೇ ಹೇಳ್ತಿದ್ದಾರೆ. ಇದರೊಳಗೆ ಅಂತರ್ಯಾಮಿ ಇದ್ದಾನೆ ಅಂದರೆ ಇದು ಧರ್ಮ ಅಲ್ಲವಲ್ಲ, ಹೊರಟೋಯ್ತು. ಓಂ ಶರೀರ ಶಾರೀರಶ್ಚ ಉಭಯೇಪಿ ಭೇದೇನ ಏನ ಮಧೀಯತೆ. ಹೋಲಿಬಿಡಿ, ಅವರೆಲ್ಲ ಬೇಡ ಬೇಡ. ದೇಹದೊಳಗೆ ನಾವಿದ್ದೀವಲ್ಲ, ನಮ್ಮನ್ನಾರು ಕರ್ಕೋಬೋದು, ಅವರು ಕರ್ಕೊಳ್ಳೋಕ್ಕೂ ಬರೋದಿಲ್ಲ. ಯಾತಕ್ಕೆ? ಆತ್ಮನಿ ತಿಷ್ಠನ್, ಜೀವರೊಳಗಿರೋಣ ಅಂತ ಹೇಳ್ಬಿಟ್ಟಿದ್ದ. ನಾವು ದೇಹದೊಳಗಿರೋ ಹೊತ್ತು ಯಾವುದೊಳಗಿರೋರಲ್ಲ ಅಲ್ಲ. ಆದ್ದರಿಂದ ನಾವು ಅಂತರ್ಯಾಮಿತ್ತು ಬರೋದಿಲ್ಲ ಅಂತ. ನವೇದ ಯಸ್ಯಾತ್ಮ ಶರೀರಂ ಯ ಆತ್ಮಾನಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರೋ ವಿಜ್ಞಾಯಂ ವಿಜ್ಞಾನಂ ನ ವೇದ ಯಸ್ಯ ವಿಜ್ಞಾನಂ ಶರೀರಂ. ಎಲ್ಲ ಅದಿರೋ ಪೂರ್ತಿ ಅದೇನೆ. ಯತ್ಯುಭಯೇಪಿ ಶಾಖಿನೋ ಭೇದೇನ ಏನಂ ಇವ ಮಧೀಯತೆ. ಅಲ್ಲಿ ಒಳಗಿರೋನು ಅಂತ ಹೇಳಿದಾಗ ಭೇದ ಬಂದ ಹೊರತು ಅಭೇದ ಬರಲಿಲ್ಲ. ಒಂದು ಹೇಳಿದ್ನಲ್ಲ, ಪೇಪರ್ ತುಂಡೊಳಗೆ ಚುನ್ನ ಕಾಯಿನಿಟ್ಟಿದ್ದಾರೆ, ಒಂದು ರಿಂಗ್ ಇಟ್ಟಿದ್ದಾರೆ. ಎರಡಕ್ಕೆ ಅಭೇದ ಇದೆಯಾ? ಕೊಡ್ಬೇಕಾದ್ರೆ ಏನಂತ ಕೊಡ್ತಾನೆ? ತಗೊಳ್ಳೆಯ ತಗೋ ಸುವರ್ಣ ಅಂತ ಕೊಟ್ಟ. ತುಂಬ ಜನ ಇದ್ದಾರೆ, ತೋರಿಸ್ಕೊಡ್ಲಿಲ್ಲ, ಸುವರ್ಣ ಅಂತ ಕೊಟ್ಬಿಟ್ಟ. ತೊಗೊಂಡು ಬಂದ. ಅವ್ನು ಸುವರ್ಣ ಅಂತ ಕೊಟ್ಟು ಸುವರ್ಣ ಅಂತಲೇ ತೊಗೊಂಡ. ಆ್ಯಕ್ಚುಲಿ ಹೊರಗಿರೋದು ಏನದು?
ಆದರೆ ಒಳಗೇನಿದೆ ಇಲ್ಲಿ ಸುವರ್ಣ ಇದೆ. ಅದು ಜ್ಞಾನ ಇಬ್ಬರಿಗೂ ಇದೆ, ಕೊಡೋನು ಇದೆ ತಗೊಳ್ಳೋನು ಇದೆ. ಅಕಸ್ಮಾತ್ ಹಾಗೆ ಕೊಟ್ಟು ಬರೀತಾರೆ ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟು, ಒಳ್ಳೆ ಸುವರ್ಣ ಇಲ್ಲಲ್ಲ ಆ ರೀತಿ. ಆದರೆ ಯಾರು ಕೂಡ ಪೇಪರ್ನ ಸುವರ್ಣದ ಪ್ಯಾಕ್ ಮಾಡಿಕೊಡಲ್ಲ. ಯಾರು ಕೊಡ್ತಾರ ಸುವರ್ಣದ ಇದರೊಳಗೆ ಲೆಟ್ರ್ ಮಾಡಿ ಅವರು ಸಣ್ಣ ಪೇಪರ್ ತುಂಡು ಇರ್ತಾರ. ಈಗ ಒಳಗಿರೋ ಸಾಮಾನು ಏನಾಗಿರ್ಬೇಕದು, ಇದಕ್ಕಿಂತ ವ್ಯಾಲ್ಯೂ ಜಾಸ್ತಿ ಇರಬೇಕು, ಆಗ ಅದಕ್ಕೆ ಮಹತ್ವ ಬರುತ್ತೆ. ಸೊ ಜೀವ ದೇಹ ಜೀವ ಅದರೊಳಗಿರ್ಬೇಕಾದ್ರೆ ಜೀವನ ವ್ಯಾಲ್ಯೂನೇ ಬೇರೆ, ಇವನ ವ್ಯಾಲ್ಯೂನೇ ಬೇರೆ. ಜ್ಞಾನಿಗಳನ್ನ ಯಾಕೆ ಗೌರವಿಸ್ತಾರೆ ಅಂದರೆ ಅವರು ಇದ್ದಾಗ ಅಷ್ಟೇ, ಅವರು ಯಾವುದದು ಪೇಪರ್ ಪ್ಯಾಕಿಂಗ್ ಇದ್ದಾಗ. ಬಟ್ ಪ್ಯಾಕಿಂಗ್ ಒಳಗಿರೋದಲ್ಲ. ಯಾರೋ ಏನು ಮಾಡ್ತಾರೆ, ಒಂದು ಪ್ಲಾಸ್ಟಿಕ್ಕಿಂದ ಕೊಡ್ತಾರೆ, ಒಂದು ಸೋಜೆಗೆ ಹೋಗಿದ್ದೆ ಅಂತೇಳಿ ನಾವು ನಮ್ಮ ಕೈ ಮುಡಿತು ಕಣ್ಣು ಹೋಗ್ತಾರೆ. ಪ್ಲಾಸ್ಟಿಕ್ ಕಣ್ಣು ತೊಗೊಂಡಿದ್ದ ಅವರು ಅಲ್ಲ, ಒಳಗಿರೋ ಪ್ರಸಾದ ಮಂತ್ರಾಕ್ಷತೆ ಹೊತ್ಕೊಂಡು ನಮಗೆ ಇಬ್ಬರಿಗೂ ಗೊತ್ತಲ್ಲ. ಮೊದಲೇನು ಮಾಡಿದ್ರೆ ಈಗ ಅವರು ಮೇಲೋದಕ್ಕೆ ಅಷ್ಟೇ ಮಾಡಿದಾಗ ಕಾಣಿಸ್ತು ಅಲ್ಲ, ನೋಡೋದಕ್ಕೆ ಏನು ಅನಿಸ್ತು. ಹಾಗಿದ್ದರೆ ನಮ್ಮಲ್ಲಿ ಪ್ರಾಕ್ಟಿಕಲಿ ಬೇಕಾದಷ್ಟಿವೆ, ನಾವು ಪ್ರಚಾರ ಕೊಡ್ತೀವಿ ಅಂದರೆ ಕೊಳ್ಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಇಲ್ಲ ಅನುಸಂಧಾನ ಇಲ್ಲ ಅದಕ್ಕೆ, ಇದಕ್ಕಿದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಟ್ರೆ ಅವರು ತಲೆ ತೋಚಿದೆಲ್ಲ ಅರ್ಥ ಬರ್ತದೆ. ಇವೆಲ್ಲ ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳಿವೆಲ್ಲ, ಒಂದೆಲ್ಲ ಎರಡಲ್ಲ. ದೇರ್ ಫೋರ್ ಶಾರೀರನೂ ಅಲ್ಲ, ದೇವನಿಗೂ ಅಂತರ್ಯಾಮಿತ್ವ ಇಲ್ಲ. ಯಾರಿಗೆ ಹೊಡಿತು ಈಗ ನೋಡಿ 3 ಪದ ಬಂದು, ಅಂತಹ ಒಂದು ಅಂತಸ್ತಧರ್ಮೋಪದೇಶ, ಆಮೇಲೆ ಹೇಳಿದರು ಅಂತರಹ ಇನ್ನೊಂದು ಬಂತು, ಈಗ ಅಂತರ್ಯಾಮಿ ಬಂತು. ಎಷ್ಟು ವ್ಯತ್ಯಾಸ ಇದ್ರು 3 ಕಡೆ. ಒಂದೇನು ಹೇಳಿದ್ರು ಫಸ್ಟು ಒಳಗಿರೋನು ಅಂತ ಹೇಳಿ, ಒಳಗಿರೋನು ಅಷ್ಟಾಯ್ತು. ಆಮೇಲೆ ಏನು ಹೇಳಿದರು ಒಳಗಿದ್ದಾನೆ, ನಾವು ಒಳಗಿಲ್ಲ, ಒಂದು ಮುಗಿದ ಕಥೆ. ಆಮೇಲೆ ಏನು ಬಂತು ಅಂತರಹ ಅಂತ ಕರೆದು, ಒಳಗಿದ್ದಾಗ ನಮಗೆ ದುಃಖ ಇದೆ, ಅವನಿಗಿದೆಯಾ ಅಂದರೆ ಇಲ್ಲ. ಅಂತಸ್ಥಿತ್ವ ರಮಣಕೃತ್ವ ಅಂತ ಹೇಳಿ, ಒಳಗಿದ್ದೆ ಆನಂದವಾಗಿದ್ದಾನೆ ಪರಮಾತ್ಮ, ಆದ್ದರಿಂದ ಅವನಿಗೆ ಅಂತಸ್ತತ್ವ ಏನಾಗಿದೆ. ಅಂತಸ್ತತ್ವ ನಮಗೆ ದೋಷ, ದೇಹದೊಳಗಿದ್ದೇವೆ, ದೇಹಕ್ಕೆ ರೋಗ ಬಂದಿದೆ, ನಮಗೆ ದೋಷ ಅದು. ಆದರೆ ದೇವರಿಗೇನಿಲ್ಲ, ಇಲ್ಲ. ರಮಯತಿ ವ್ಯವಸ್ಥೆ, ರಮತೆ ರಮಯತಿ ಎರಡೂ ಆಗಿಬಿಟ್ಟಿದೆ. ಅಂತಸ್ಥಿತ್ವ ರಮಣಕೃತ್ವ ಅಂತ ಹೇಳಿ. ಆಮೇಲೆ ಇನ್ನೊಂದು ಪ್ರಶ್ನೆ ಆಗಲಿ ಬಿಡಿ, ಒಳಗೂ ಇದ್ದಾರೆ, ಯಾರೋ ಬಂದು ಕೂತಿರ್ತಾರೆ ಮನೆಯವರು, ಯಾರೋ ಬಂದು ಕೇಳ್ತಾರೆ, ನಾವು ಮನೆಯವರಲ್ಲ ರೀ, ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಒಳಗೆ ಕೂತಿದ್ರು ಏನಲ್ಲ, ಅವರು ಓನರಲ್ಲ. ಹಾಗಂತ ಇಲ್ಲ, ಅಂತರ್ಯಾಮಿ ಅಂತ ಕರೆದ್ರು. ಒಳಗಿದ್ದಾನೆ, ಆನಂದಪೂರ್ಣನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಅಲ್ಲಿಗೇನಾಯಿತು ಸೊ 3 ನೋಡೋದು ರಿಪಿಟೇಷನ್ ಕಾಣುತ್ತಲ್ಲ. 3 ಸ್ಟೇಜಲ್ಲೂ ಜೀವರಿಗೆ ಚಾನ್ಸ್ ಇಲ್ಲ, 3ರಲ್ಲೂ ಇರೋದು ಯಾರೋ ದೇವರೇ. ಇದು ಸ್ವಾರಸ್ಯ. ಇದಿಷ್ಟು ನೋಡೋದಕ್ಕೆ ವಾದಗಳು. ಒಳಗೆ ದೊಡ್ಡ ತತ್ವ ಅದು. ಪರಮಾತ್ಮ ಎಷ್ಟು ಮಹಾಮಹಿಮೆ ಹೇಳ್ತಾ ಇದ್ದಾರೆ. ಇದು ಮಹಾಮಹಿಮೆಯನ್ನು ಯಾವ ರೂಪದಲ್ಲಿ ಹೇಳ್ತಾ ಇದ್ದಾರೆ, ಯುಕ್ತಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ನಾವು ಆ ಕಡೆ ಗಮನ ಕೊಡಿ, ಎಲ್ಲಿ ಡೈವರ್ಟ್ ಆಗಬಾರ್ದು ಮನಸ್ಸನ್ನು, ಎಲ್ಲಿ ಮಾಡ್ಕೋಬೇಕಾದ್ರೆ ಈಗ ಆ ರೀತಿ ಮನಸ್ಸಾಕೊಂಡಾಗ ತಪ್ಪರ್ಥ ತನಿಸ್ತಾನೆ ಹೋಗ್ಬಿಡುತ್ತಾಗ. ಒಳಗಿದ್ದು ನಿಯಮನ ಮಾಡುವಂತಷ್ಟ ಕೈ ಮುಗಿತಾನೆ. ಅದಕ್ಕೆ ನಾನೆಲ್ಲ ಅಂತ ಗೊತ್ತಿದೆ ಅವನಿಗೆ. ಮಾತಾಡಕ್ಕೆ ಹೋದ್ರೆ ಅಲ್ಲಿದೆ ಇಲ್ಲಿ ಶುರು ಮಾಡ್ತಾನೆ. ಅನುಭವಕ್ಕೆ ಬಂದಾಗ ಏನು ಮಾಡೋದಿಲ್ಲ, ಮಾತಾಡೋಕ್ಕಾಗೋದಿಲ್ಲ. ಅದು ವಿಶೇಷ. ಅಲ್ಲಿಗೆ ಎಲ್ಲಿ ನಾಳೆ ಎಲ್ಲಿ ಮಾಡಿ ಇಲ್ಲೇ ಇಲ್ಲಲ್ಲ, ಏನಂತ ಮಾಡಬೇಕು. ಏನು ಮಾಡೋಕ್ಕೆ ಹೋದ್ರೆ ಭೇದ ಒಪ್ಪಬೇಕಾಗತ್ತೆ. ಭೇದ ಒಪ್ಪದೆ ಏನು ಮಾಡೋಕ್ಕೂ ಬರೋದಿಲ್ಲ.